Hi, this is Dr. Raghuram, consultant physician diabetologist at Bangalore, Kanva Diagnostic Center. ನೀವೆಲ್ಲ ತಿಳಿದ ಹಾಗೆ ಈಗ ಡೆಂಗು ಕೇಸಸ್ ನಾರ್ಮಲಿ ಮೈಲ್ಡ್ ಕೇಸಸ್ ಆಗಿ ಪ್ರೆಸೆಂಟ್ ಆಗೋದೇ ಜಾಸ್ತಿ. ಹಾಗಾಗಿ ನಮಗೆ ಇದಕ್ಕೆ ಬೇಸಿಕ್ ಬೇಕಾಗಿರೋದು ರೆಸ್ಟು, ಹೈಡ್ರೇಷನ್ನು ಆ್ಯಂಡ್ ಪ್ಯಾರಾಸಿಟಮಾಲ್, ಫೀವರ್ ಟ್ರೀಟ್ಮೆಂಟ್. ಇಷ್ಟಿದ್ರೆ ಮೋಸ್ಟ್ ಆಫ್ ದ ಕೇಸಸ್ ವಿ ಕ್ಯಾನ್ ಮ್ಯಾನೇಜ್. ಇದನ್ನು ಬಿಟ್ಟು ಸಮ್ಟೈಮ್ಸ್ ಸಮ್ ಕಾಂಪ್ಲಿಕೇಶನ್ಸ್ ಬರ್ಬೋದು. ಡೆಂಗು ಜ್ವರದಲ್ಲಿ ಪ್ಲೇಟ್ಲೆಟ್ಸ್ ಡ್ರಾಪ್ ಆಗೋದು, ತುಂಬ ಲಿವರ್ ಎನ್ಸೈಮ್ಸ್ ಜಾಸ್ತಿ ಆಗೋದು, ಇಲ್ಲ ಗಟ್ಟಲ್ಲಿ ಬ್ಲೀಡ್ ಆಗೋದು, ಈ ಥರ ಏನಾದ್ರು ಬಂದರೆ ದಯವಿಟ್ಟು ಅಂಥ ಪೇಷಂಟ್ಸ್ಗಳು ನೀವು ಹಾಸ್ಪಿಟಲ್ಗೆ ಅಡ್ಮಿಷನ್ ಆಗಬೇಕಾಗುತ್ತೆ. ನಾವು ಕ್ಲೋಸ್ ಮಾನಿಟ್ರಿಂಗ್ ಮಾಡಬೇಕಾಗುತ್ತೆ. ಯಾರ್ಯಾರಿಗೆ ಪ್ಲೇಟ್ಲೆಟ್ಸ್ ತುಂಬ ಡ್ರಾಪ್ ಆಗುತ್ತೆ, ಬಿಲೋ 20,000 ಅಂಥವ್ರಿಗೆ ನಾವು ಪ್ಲೇಟ್ಲೆಟ್ಸ್ಗಳನ್ನು ಹಾಕ್ಬಿಟ್ಟು ಅಂಥ ಪ್ಲೇಟ್ಲೆಟ್ಸ್ಗಳನ್ನ ಮೇಲೆ ತರ್ಬೋದು. ಯಾರಿಗೆ ಹೆಮರೇಜಿಕ್ ಇರುತ್ತೆ ಅವ್ರಿಗೆ ಫ್ಲೂಯಿಡ್ಸ್ ಮ್ಯಾನೇಜ್ಮೆಂಟ್ ಮಾಡಿಬಿಟ್ಟು ವಿ ಕ್ಯಾನ್ ಮ್ಯಾನೇಜ್ ದೇರ್ BP ಆ್ಯಂಡ್ ವೈಟಲ್ಸ್ನ ಸ್ಟೇಬಲ್ ಮಾಡ್ಬೋದು. ಸೊ ಇದು ಸೆಲ್ಫ್ ಲಿಮಿಟಿಂಗ್ ಡಿಸಾರ್ಡರು. ಒಂದು 5 to 7 days ಯೂಶಲಿ ಡೆಂಗು ಫೀವರ್ ಇರುತ್ತೆ. ಹಾಗಾಗಿ ಈ ಟೈಮಲ್ಲಿ ನಾವು ಅದನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡಿದರೆ we can save the lives. Thank you.